ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಮತ್ತು ಮುಖ್ಯ ಪರೀಕ್ಷೆಗೆ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ರಿವಿಷನ್ ಆಗಿ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಶಾರ್ಟ್ಕಟ್ ನೋಟ್ಸ್ಗಳನ್ನು ನೋಡ್ಕೊತಾ ಬರೋಣ. ನೋಟ್ಸನ್ನು ಶಾರ್ಟ್ಕಟ್ ಅಥವಾ ಕ್ವಿಕ್ ರಿವಿಷನ್ನ ನೋಡೋಣ. ಈಗ ಸ್ನೇಹಿತರೆ, ಮೊದಲಿಗೆ ನೋಡೋಣ. ಭಾಷೆ ಎಂದರೇನಂತೆ ನಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮತ್ತು ಮತ್ತೊಬ್ಬರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳುವ ಮಾಧ್ಯಮಕ್ಕೆ ಭಾಷೆ ಎನ್ನುವರು. ಇನ್ನು ಅದೇ ರೀತಿ ನೆಕ್ಸ್ಟ್ ಲಿಪಿ ಎಂದರೇನಂತ ಕೇಳಿದ್ರೆ ಅಕ್ಷರಗಳ ಚಿಹ್ನೆಗಳ ಸಮುದಾಯಕ್ಕೆ ಲಿಪಿ ಎನ್ನುವರು. ಅದೇ ರೀತಿ ನೆಕ್ಸ್ಟ್ ಅಕ್ಷರ ಮಾತುಗಳಲ್ಲಿಯ ಧ್ವನಿ ರೂಪಗಳನ್ನು ಬರೆದು ತೋರಿಸುವ ಚಿಹ್ನೆಗಳನ್ನು ಅಕ್ಷರ ಎನ್ನುವರು. ಅದೇ ರೀತಿ ಪದ ಎಂದರೇನು ಅಕ್ಷರಗಳ ಕೂಡಿ ಒಂದು ಅರ್ಥಪೂರ್ಣ ಘಟಕವಾದರೆ ಅದನ್ನು ಪದ ಎನ್ನುವರು. ಸ್ನೇಹಿತರೆ, ನೀವೇನಾದರೂ ನಾನ್-HK PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ರಿವಿಷನ್ ನೋಟ್ಸ್ಗಳು ಇವಾಗಿರ್ತಾವೆ. ಪ್ರತಿಯೊಂದು ಕೂಡ ಶಾರ್ಟ್ಕಟ್ ವೇದಲ್ಲಿ ಇರ್ತವೆ. ಯಾಕಂದರೆ ನೀವು ಆಲ್ರೆಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಲೆಬಸ್ಸಲ್ಲಿರುವ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ. ಈಗ ನಿಮಗೆ ಒಂದು ಲಾಸ್ಟ್ 7 ರಿಂದ 8 ದಿನ ಮಾತ್ರ ಟೈಮ್ ಇರ್ತದೆ. ಈ 7 ರಿಂದ 8 ದಿನದಲ್ಲಿ ಪ್ರತಿಯೊಂದು ಟಾಪಿಕ್ನ ಸಿಲೆಬಸ್ಸಲ್ಲಿರುವ ಪ್ರತಿಯೊಂದು ಬುಕ್ಕನ್ನು ಓದಕ್ಕೆ ಹಾಕಿರಲ್ಲ. ಈ ರೀತಿ ಶಾರ್ಟ್ಕಟ್ ನೋಟ್ಸ್ಗಳಿಂದ ಒಂದು 300 ರಿಂದ 400 ಪೇಜ್ ಒಳಗಡೆ ಪ್ರತಿಯೊಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಡೀಟೇಲ್ ಆದ ಯಾವುದೇ ಒಂದು ಕ್ವಶನ್ ಅನ್ನು ಮಿಸ್ ಮಾಡಿದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಪ್ರತಿಯೊಂದು ಕೂಡ ಶಾರ್ಟ್ಕಟ್ ನೋಟ್ಸ್ಗಳು ಇರ್ತವೆ. ಇವು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ಗೋಸ್ಕರ ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ. ಇದ್ರ ಜೊತೆಗೆ ನಮ್ಮ KPSCದವರು ನಡೆಸುವ 1000 ಕ್ವಶನ್ಗಳು ಮತ್ತು ಆನ್ಸರ್ಗಳು ಅಂದರೆ 1000 ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ದ ಏನಿರುತ್ತಲ್ಲ ಪ್ರತಿಯೊಂದನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಮಾಡಿದ PDF ಕೂಡ ಇರ್ತದೆ. ಯಾರಿಗಾದರೂ ಬೇಕಾಗಿತ್ತಂದರೆ ಈ ನೋಟ್ಸು ಮತ್ತು ಅದೇ ರೀತಿ ಪ್ರತಿಯೊಂದು ಈಗ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ನೋಟ್ಸ್ ಬೇಕಾದರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ. ಇವರು ನಿಮಗೆ ನೋಟ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಅದೇ ರೀತಿ ವಾಕ್ಯ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ನೆಕ್ಸ್ಟ್ ಗುಣಿತಾಕ್ಷರ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎನ್ನುವರು. ನೆಕ್ಸ್ಟ್ ವರ್ಣಮಾಲೆ ವರ್ಣ ಅಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು, ಅಕ್ಷರಗಳ ಗುಂಪಿಗೆ ವರ್ಣಮಾಲೆ ಎನ್ನುವರು. ಸ್ನೇಹಿತರೆ, ನಿಮ್ಗೆ PDO ಪರೀಕ್ಷೆಗಳಿಗೆ ಅದರಲ್ಲೂ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಏನಿದೆಯಲ್ಲ ಇವು ಭಾಳ ಮುಖ್ಯವಾದ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ತಾವೆ. ಸ್ನೇಹಿತರೆ, ಯಾಕಪ್ಪ ಅಂದರೆ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಲ್ಲ. ಇಲ್ಲಿ ನೀವು ವಾಕ್ಯ ರೂಪದಲ್ಲಿ ಬರೀಬೇಕಾಗಿರ್ತದೆ. ಅದಕ್ಕಾಗಿ ಇವನು ಕೂಡ ನೀವು ಇಂಪಾರ್ಟೆಂಟ್ ಕೂಡ ಆಗಿರ್ತಾವೆ. ಅದೇ ರೀತಿ ಇವು ಬಂದು ನಿಮ್ಮದು ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಇವು ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೂಲಾಕ್ಷರಗಳು ಕನ್ನಡ ಸ್ವರ ವ್ಯಂಜನ ಮತ್ತು ಯೋಗವಾಹಗಳನ್ನು ಮೂಲಾಕ್ಷರಗಳು ಎನ್ನುವರು. ನೆಕ್ಸ್ಟ್ ಸಂಯುಕ್ತಾಕ್ಷರ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಅದೇ ರೀತಿ ನೆಕ್ಸ್ಟ್ ವಚನ ಎಂದರೆ ಸಂಖ್ಯೆ ಎಂದರ್ಥ. ವಸ್ತು, ವ್ಯಕ್ತಿ, ಪ್ರಾಣಿಗಳ ಸಂಖ್ಯೆಗಳನ್ನು ತಿಳಿಯುವ ಪದಗಳನ್ನು ವಚನ ಎನ್ನುವರು. ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥ ಕೊಡುವಂಥ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ PDF ನೋಟ್ಸ್ ಬೇಕಾಗಿತ್ತು ಅದರಲ್ಲಿ ಆಲ್ರೆಡಿ ನೀವು ಫಸ್ಟಿಗೆ ನೋಡಿದ್ರಿ ಪರಿವಿಡಿಯಲ್ಲಿ ಏನಿದೆ. ಇದು ಬಂದು ಯಾವುದೇ ಪರೀಕ್ಷೆಗಾದರೂ ಕೂಡ ಅದರಲ್ಲಿ ಈಗ PDO ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಆಗಿರ್ತವೆ. ಸ್ನೇಹಿತರೆ, ಇಲ್ಲಿ ಇದು A to Z ಇದೆ. ಕನ್ನಡ ವ್ಯಾಕರಣದಲ್ಲಿ ಸಂಪೂರ್ಣವಾದ ಕನ್ನಡ ವ್ಯಾಕರಣ ಇರ್ತದೆ. ಇದು ಬಂದು ಶಾರ್ಟ್ಕಟ್ ವೇದಲ್ಲಿ ಕನ್ನಡ ವ್ಯಾಕರಣ ಇರ್ತದೆ. ಈ ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ನಂಬರ್ ಏನು ಹೇಳ್ತಾನಲ್ಲ ಈ ನಂಬರನ್ನು ನೀವು ಸಂಪರ್ಕಿಸ್ಬೋದಾಗಿರ್ತದೆ. 9538151535 ಈ ನಂಬರ್ಗೆ ನೀವೇನಾದರೂ ಮೆಸೇಜ್ ಮಾಡಿದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಪ್ರೈಸ್ ಎಷ್ಟು ಏನೇನೆಲ್ಲ ಒಳಗೊಂಡಿದೆ. ಅದೇ ರೀತಿ ಇವ್ರ ಕಡೆ ಪ್ರತಿಯೊಂದು ಕೂಡ ನೋಟ್ಸ್ ಇರ್ತಾವೆ. ಅದರಲ್ಲೂ IMP ಇಂಪಾರ್ಟೆಂಟ್ ಆದ ನೋಟ್ಸ್ಗಳು ಕೂಡ ಇವ್ರ ಹತ್ರ ಇರ್ತಾವೆ. PDO ಪರೀಕ್ಷೆಗೆ ಸಂಬಂಧಿಸಿದಂತೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದ ಶಾರ್ಟ್ಕಟ್ ನೋಟ್ಸ್ ಬೇಕಾದರೆ ಏನು ನಂಬರ್ ಕೊಟ್ಟಿದ್ದಲ್ಲ ಅವರಿಗೆ ವಾಟ್ಸಪ್ ಮುಖಾಂತರ ನೀವು ಸಂಪರ್ಕಿಸ್ಬೋದಾಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯ ನಾಮ ಆಲ್ರೆಡಿ ಹೇಳಿದೆ. ನೆಕ್ಸ್ಟ್ ಲಿಂಗ ಒಂದು ವಸ್ತು, ವ್ಯಕ್ತಿ, ಪ್ರಾಣಿಗಳ ಲಕ್ಷಣ ಆಧರಿಸಿ ಗುರುತಿಸುವ ರೂಪವನ್ನು ಲಿಂಗ ಎನ್ನುವರು. ತಸ್ತಮ ಸಂಸ್ಕೃತ ಭಾಷೆಯ ಪದಗಳನ್ನು ತಸ್ತಮ ಎನ್ನುವರು. ಇವು ಸ್ವಲ್ಪ ನಿಮ್ಗೆ ಅದರಲ್ಲೂ ಮುಖ್ಯ ಪರೀಕ್ಷೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ತಸ್ತಮ, ತದ್ದಮ, ತದ್ಭವ. ನೆಕ್ಸ್ಟ್ ತದ್ಭವ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳನ್ನು ತದ್ಭವ ಎನ್ನುವರು. ಇನ್ನು ಅವ್ಯಯಗಳನ್ನು ನಾಮಪದ ಮತ್ತು ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ
ರೂಪಭೇದವನ್ನು ಹೊಂದಿದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಎನ್ನುತ್ತಾರೆ. ಇನ್ನು ದೇಶ್ಯ ಪದ, ಇದು ಒಂದು ಭಾಷೆಯ ಮೂಲ ಪದಗಳನ್ನು ದೇಶ್ಯ ಪದ ಎನ್ನುವರು. ಅದೇಶಿ ಪದ ಅಥವಾ ಅನ್ಯ ದೇಶೀಯ ಪದ ಅಂದ್ರೆ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರೋ ಪದಗಳನ್ನು ಅನ್ಯ ದೇಶೀಯ ಪದಗಳು ಎನ್ನುವರು. ನೆಕ್ಸ್ಟ್ ನಾಮಪದ. ನಾಮ ಎಂದರೆ ಹೆಸರು, ನಾಮಪದ ಎಂದರೆ ಹೆಸರುಗಳನ್ನು ಸೂಚಿಸುವ ಪದ. ನೆಕ್ಸ್ಟ್ ಸರ್ವನಾಮ. ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು. ನಾಮ ಪ್ರಕೃತಿ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಥವಾ ಪ್ರತಿಪಾದಕ ಎನ್ನುವರು. ಸಂಧಿಗಳು. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಸಮಾಸಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪವಾದರೆ ಅದನ್ನು ಲೋಪವಾಗುವುದಕ್ಕೆ ಸಮಾಸ ಎನ್ನುವರು. ನೆಕ್ಸ್ಟ್ ಲೇಖನ ಚಿಹ್ನೆಗಳು. ಬರವಣಿಗೆಯಲ್ಲಿ ಉಚಿತ ಸ್ಥಳದಲ್ಲಿ ಬಳಸುವ ಲಿಖಿತ ಸಂಕೇತಗಳನ್ನು ಲೇಖನ ಚಿಹ್ನೆಗಳು ಎನ್ನುವರು. ದ್ವಿರುಕ್ತಿ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಎಂದರ್ಥ. ಒಂದೇ ಪದವನ್ನು ಎರಡು ಸಲ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು. ಜೋಡು ನುಡಿ. ಜೋಡಿ ಪದ. ಬೇರೆ ಬೇರೆ ಅರ್ಥ ಇರುವ ಎರಡು ಶಬ್ದಗಳು ಒಂದು ಕಡೆ ಉಪಯೋಗಿಸುವುದಕ್ಕೆ ಜೋಡು ನುಡಿ ಎನ್ನುವರು. ಇನ್ನು ಅನುಕರಣಾವಯ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವುದಕ್ಕೆ ಅನುಕರಣಾವಯ ಎನ್ನುವರು. ಕ್ರಿಯಾಪದ. ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುವರು. ಧಾತು ಕ್ರಿಯಾ ಪ್ರಕೃತಿ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾಪ್ರಕೃತಿ ಎನ್ನುವರು. ನೆಕ್ಸ್ಟ್ ಕತ್ತರಿ ಪ್ರಯೋಗ. ವಾಕ್ಯದಲ್ಲಿ ಕತ್ತರು ಪದದ ಅರ್ಥ ಪ್ರಧಾನವಿದ್ದರೆ ಅದನ್ನು ಕತ್ತರಿ ಪ್ರಯೋಗ ಎನ್ನುವರು. ಸ್ನೇಹಿತರೆ, ಇವೇನು ಶಾರ್ಟ್ಕಟ್ ಅದಾವಲ್ಲ, ಇದಕ್ಕೆ ಸಂಬಂಧಿಸಿದ ಡೀಟೇಲ್ ಆದ ನೋಟ್ಸ್ ಇದರಲ್ಲೇ ಇರ್ತದ. ಇಲ್ಲಿ ಮುಂದೆ ಕೂಡ ತೋರಿಸ್ತೀನಿ. ಕರ್ಮಣಿ ಪ್ರಯೋಗ. ವಾಕ್ಯದಲ್ಲಿ ಧಾತುಗಳ ಮೇಲೆ ಅಲ್ಪೆರಡು ಪ್ರತ್ಯಯ ಸೇರಿ ಉಂಟಾಗುವಂತಹಗಳಿಗೆ ಕರ್ಮಣಿ ಪ್ರಯೋಗ ಎನ್ನುವರು. ನೆಕ್ಸ್ಟ್ ಕಾಲ. ನಡೆಯುವ ಘಟನೆಗಳನ್ನು ತಿಳಿಸುವುದಕ್ಕೆ ಕಾಲ ಎನ್ನುವರು. ಸ್ನೇಹಿತರೆ, ಇಂತಿಂಥ ಸಣ್ಣ ಸಣ್ಣ ಪ್ರಶ್ನೆಗಳು ಕೂಡ ಸಿಲ್ಲಿ ಪ್ರಶ್ನೆಗಳು ಒಮ್ಮೆ ಇದ್ದಾವೆ ನಮ್ಗೆ ಅನ್ನೋದು ಸುಳ್ಳಲ್ಲ. ಯಾಕಂದರೆ ಇವನ್ನೆಲ್ಲ ಕೇಳಿರ್ತೀವಿ, ಆದರೂ ಕೂಡ ಅದರ ವಾಕ್ಯವನ್ನು ಬರೆಯಲು ನಮ್ಮ ಆಗ್ತಿರಲ್ಲ. ಅದಕ್ಕಾಗಿ ಅಲ್ಲಿ ಕೂಡ ನಿಮ್ಮ ಆನ್ಸರ್ಗಳು ತಪ್ಪಾಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸರಿಯಾಗಿ ಇವನು ಕೂಡ ಒಂದು ಸರಿ ನೋಡಿಕೊಳ್ಳಿ. ವರ್ತಮಾನ ಕಾಲ. ಕ್ರಿಯೆ ನಡೆಯುತ್ತಿರುವ ಕಾಲವನ್ನು ವರ್ತಮಾನ ಕಾಲ ಎನ್ನುವರು. ಭೂತಕಾಲ. ಕ್ರಿಯೆ ಮುಗಿದು ಹೋದ ಮೇಲೆ ಕಾಲವನ್ನು ಭೂತಕಾಲ ಎನ್ನುವರು. ನೆಕ್ಸ್ಟ್ ಭವಿಷ್ಯತ್ ಕಾಲ. ಮುಂದೆ ನಡೆಯುವ ಕಾಲವನ್ನು ಭವಿಷ್ಯತ್ ಕಾಲ ಎನ್ನುವರು. ಕಾಲ ಪಲ್ಲಟ ಅಂದ್ರೆ ಏನಪ್ಪ ಅಂದ್ರೆ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾಪದದಿಂದ ಹೇಳುವುದಕ್ಕೆ ಕಾಲ ಪಲ್ಲಟ ಎನ್ನುವರು. ನೆಕ್ಸ್ಟ್ ಸ್ನೇಹಿತರೆ, ಸ್ವಲ್ಪ ಮಾತಾಡುವಾಗ ಏನಾದ್ರು ತೊದಲಿಕೆ ಬಂದರೆ ಸ್ವಲ್ಪ ಕ್ಷಮಿಸಿ, ಸ್ವಲ್ಪ ನಾವು ಮಾತಾಡಿದ್ರೆ ಸ್ವಲ್ಪ ತೊಂದರೆ ಇರ್ತದೆ. ನೆಕ್ಸ್ಟ್ ತದಿತಾಂತ. ನಾಮಪದಗಳ ಮೇಲೆ ತದ್ದಿತ ಎಂಬ ಹೆಸರಿನ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಪದರಚನೆಗೆ ತದಿತಾಂತ ಎನ್ನುವರು. ನೆಕ್ಸ್ಟ್ ಕೃದಂತಗಳು. ಧಾತುಗಳಿಗೆ ಕೃತ್ಯ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಪದರಚನೆಗೆ ಕೃದಂತಗಳು ಎನ್ನುವರು. ನೆಕ್ಸ್ಟ್ ಛಂದಸ್ಸು. ಪದ್ಯ ರಚನಾ ನಿಯಮವನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಎನ್ನುವರು. ನೆಕ್ಸ್ಟ್ ಪ್ರಾಸ. ಪದ್ಯದ ಪ್ರತಿ ಸಾಲಿನ ಎರಡನೇ ಅಕ್ಷರದಲ್ಲಿ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು. ಗಣ. ಗಣ ಎಂದರೆ ಸಾಮಾನ್ಯವಾಗಿ ಗುಂಪು ಎಂದರ್ಥ. ಗಣ ಎಂದರೆ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪಿಗೆ ಗಣ ಎನ್ನುವರು. ಮಾತ್ರಾಗಣ. ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವ ಕ್ರಮವನ್ನು ಮಾತ್ರಾಗಣ ಎನ್ನುವರು. ಅಕ್ಷರಗಣ. ಮೂರು ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವ ಕ್ರಮವನ್ನು ಅಕ್ಷರಗಣ ಎನ್ನುವರು. ನೆಕ್ಸ್ಟ್ ಷಟ್ಪದಿ. ಷಟ್ಪದಿ ಎಂದರೆ 6 ಪದಿ ಎಂದರೆ ಸಾಲು. ಷಟ್ಪದಿ 6 ಪದಿ ಎಂದರೆ ಸಾಲು ಎಂದರ್ಥ. 6 ಸಾಲು ಹೊಂದಿದ ಪದ್ಯಗಳಿಗೆ ಷಟ್ಪದಿಗಳು ಎನ್ನುವರು. ಅದೇ ರೀತಿ ನೆಕ್ಸ್ಟ್ ಅಕ್ಷರಗಳಲ್ಲಿ 8 ಗಣಗಳಿವೆ. 1 ಯ ಗಣ, 2 ಮ ಗಣ, 3 ತ ಗಣ, 4 ರ ಗಣ,
5 ಜ ಗಣ, 6 ಬ ಗಣ, 7 ನ ಗಣ, 8 ಸ ಗಣ. ಈ 8 ಗಣಗಳನ್ನು ಈ ಪದ್ಯದ ಆಧಾರದಲ್ಲಿ ಗುರುತಿಸಬಹುದು ಅಂತ ಕೊಟ್ಟಿರ್ತಾರೆ. ಲಘು ಗುರು 3 ರೇ ಮನಗಣ, ಲಘು ಗುರು 3 ರೇ ಅಂತ ಮೊದಲಿಗೆ ಬಂದರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿರೆ ಸತಗಣ. ಇವು ಬಂದು ನಿಮಗೆ ಅಲಂಕಾರಾತಿ ಮಾಡುವಾಗ ಛಂದಸ್ಸು ಬಿಡಿಸುವಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ನೆಕ್ಸ್ಟ್ ಖ್ಯಾತ ಕರ್ನಾಟಕ ವೃತ್ತಗಳು ಅಕ್ಷರಗಳ ಗಣಗಳ ಶಾಸ್ತ್ರಕ್ಕೆ ಅನುಗುಣವಾಗಿ ರಚಿಸಿದ ಪದಗಳನ್ನು ವೃತ್ತಗಳು ಎನ್ನುವರು. ಇವೇನು ಅಷ್ಟೇನು ಇಂಪಾರ್ಟೆಂಟ್ ಆಗಿರಲ್ಲ, ಆದರೂ ಕೂಡ ಒಂದು ಸಾರಿ ನೋಡಿಕೊಳ್ಳೋದು ಉತ್ತಮ ಆಗಿರ್ತದೆ. ಇನ್ನು ನೆಕ್ಸ್ಟು ಉತ್ಪಲ ಮಾಲಾ ವೃತ್ತ. ಇವು ವೃತ್ತಗಳು ಏನದಲ್ಲ ಸ್ನೇಹಿತರೆ, ಇದರಲ್ಲಿ ಒಂದಿಲ್ಲ ಒಂದು ನಿಮಗೆ ಏನಿದೆ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ಫಿಕ್ಸ್ ಬಂದೇ ಇರ್ತದೆ. 1 ಅಥವಾ 2 ಬರೋ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದರೆ ಇದು 150 ಅಂಕಗಳಿಂದ ಕೂಡಿದ ಪೇಪರ್ ಆಗಿರ್ತದೆ. ಅದೇ ರೀತಿ ಮುಖ್ಯ ಪರೀಕ್ಷೆಯಲ್ಲಿ 1 ಪ್ರಶ್ನೆ ಕೂಡ ಬಂದೇ ಇರ್ತದೆ. ನೆಕ್ಸ್ಟ್ ನೋಡಿದರೆ ಉತ್ಪಲ ಮಾಲಾ ವೃತ್ತ. ಉತ್ಪಲ ಮಾಲಾ ವೃತ್ತ ಎಂಬುದು ಬರಂ ನಬಬಲಂ ರಲಗಂ ನೆಗಲ್ದಿರಲ್ ನ ಚಂಪಕ ಮಾಲಾ ವೃತ್ಯ. ಸ್ನೇಹಿತರೆ, ಸ್ವಲ್ಪ ನಮಗೆ ಅಕ್ಷರಗಳು ತೊದಲ್ತಾವೆ, 1-2 ಅಕ್ಷರಗಳಾಗಿರ್ಬೋದು, ಅದೇ ಆಗಿರ್ಬೋದು, ಸ್ವಲ್ಪ ತೊದಲಿಕ್ಕೆ ಸ್ವಲ್ಪ ನೀವೇ ನೋಡ್ಕೊಂಡು ಬಿಡಿ. ನಮಗೆ ಇಲ್ಲಿದೆ ನೋಡಿ. ಇನ್ನು ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ರಗಳೆ ಎಂದರೆ ರಗಟ ಎಂಬ ಸಂಸ್ಕೃತ ಪದ ತದ್ಭವ ರೂಪಕ್ಕೆ ರಗಳೆ ಎನ್ನುವರು. ಅಲಂಕಾರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದ ಮತ್ತು ಅರ್ಥಗಳ ಚಮತ್ಕಾರಕ್ಕೆ ಅಲಂಕಾರ ಎನ್ನುವರು. ನೆಕ್ಸ್ಟ್ ಶಬ್ದಾಲಂಕಾರ ಶಬ್ದಗಳು ಮತ್ತು ಅಕ್ಷರಗಳ ಜೋಡಣೆ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ನೆಕ್ಸ್ಟ್ ಅರ್ಥಾಲಂಕಾರ ಕಾವ್ಯದಲ್ಲಿ ಬಳಸುವ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಎನ್ನುವರು. ಉಪಮಾಲಂಕಾರ ಸ್ನೇಹಿತರೆ, ಅಲಂಕಾರದಲ್ಲಿ ಕೂಡ 1-2 ಕ್ವಶನ್ಗಳು ಫಿಕ್ಸ್ ಬರ್ತಾವೆ. ಇವನು ಕೂಡ ಸರಿಯಾಗಿ ಡೆಫಿನಿಷನ್ನ ಕರೆಕ್ಟ್ ನೋಡ್ಕೊಂಡು ಹೋಗ್ರಿ ಕಡ್ಡಾಯ ಕಾರಣಕ್ಕ. ನೆಕ್ಸ್ಟ್ ಉಪಮಾಲಂಕಾರ. ಉಪಮಾ ಎಂದರೆ ಹೋಲಿಕೆ ಎಂದರ್ಥ. 2 ವಸ್ತುಗಳ ಪರಸ್ಪರ ಹೋಲಿಕೆ ಮಾಡುವುದನ್ನು ಉಪಮಾಲಂಕಾರ ಅಂತಾರ. ನೆಕ್ಸ್ಟ್ ರೂಪಕ ಅಲಂಕಾರ. ಉಪಮೇಯ ಮತ್ತು ಉಪಮಾನಗಳ ಎರಡೂ ಒಂದೇ ಎಂದು ಹೇಳುವ ಅಲಂಕಾರಕ್ಕೆ ರೂಪಕ ಅಲಂಕಾರ ಎನ್ನುತ್ತಾರ. ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ. 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರಬಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತಾರೆ. ಇನ್ನು ಉತ್ಪ್ರೇಕ್ಷ ಅಲಂಕಾರ. ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶನಾಗಿ ಕಲ್ಪಿಸಿ ಹೇಳುವುದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಎಂತಾರ. ಇನ್ನು ಅರ್ಥ ಅಲಂಕಾರ ಎಂದರೇನಂತ ನೋಡೋದಾದ್ರೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತ ಅಲಂಕಾರ ಅಂತಾರ. ನೆಕ್ಸ್ಟ್ ಶೇಷಾಲಂಕಾರ. ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುತ್ತಿದ್ದರೆ ಅಂಥ ಪದಕ್ಕೆ ಶ್ಲೇಷ ಅಲಂಕಾರ ಎನ್ನುತ್ತಾರೆ. ಇಂಥ ಶ್ಲೇಷ ಅರ್ಥವನ್ನು ನೀಡುವ ಅಲಂಕಾರ ಶೇಷ ಅಲಂಕಾರ ಆಗಿರ್ತವೆ. ಸ್ನೇಹಿತರೆ, ಇವು ಬಂದು ನಮ್ಮ ಕನ್ನಡ ವರ್ಣಮಾಲೆ ಕನ್ನಡ ವ್ಯಾಕರಣದಲ್ಲಿರುವ ಶಾರ್ಟ್ಕಟ್ ನೋಟ್ಸ್ ಇದು ಆಗಿರ್ತವೆ. ಸ್ನೇಹಿತರೆ, ಈ ನೋಟ್ಸ್ ನಿಮಗೆ ಏನಾದರೂ ಬೇಕಾಯ್ತಂದ್ರೆ ಸಂಪೂರ್ಣವಾದ ನೋಟ್ಸ್ ಇರ್ತದೆ. ಪ್ರತಿಯೊಂದು ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿ A to Z ನೋಟ್ಸ್ ಇರ್ತದೆ. ಇದರಲ್ಲಿ ಪೂರ್ತಿ ನಮ್ಮ ಕನ್ನಡ ವ್ಯಾಕರಣ ಕೂಡ ಆಗಿರ್ತದೆ. ಪ್ರಬಂಧದವರೆಗೂ ಕೂಡ ನೋಟ್ಸ್ ಇರ್ತವೆ. ಇಲ್ಲಿ ತೋರಿಸ್ತೀನಿ ನೋಡ್ಬೇಕಾರೆ. ಈ ನೋಟ್ಸ್ ನಿಮಗೆ ಏನಾದರೂ ಬೇಕಾಗಿತ್ತಂದ್ರೆ ಆಲ್ರೆಡಿ ನಂಬರ್ ಹೇಳಿದ್ದೇನೊಮ್ಮೆ, ಆದರೂ ಕೂಡ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. 9538151535. ಈ ನೋಟ್ಸ್ ಯಾರಿಗಾದರೂ ಬೇಕಾದಂತೆ ಇವರನ್ನು ಸಂಪರ್ಕಿಸ್ಬೋದಾಗಿರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರೈಸ್ ಆಗಿರ್ಬೋದು, ಯಾವ ರೀತಿ ನೋಟ್ಸ್ ಅದಾವೆ ಪ್ರತಿಯೊಂದು ಕೂಡ ಅವರನ್ನು ಸಂಪರ್ಕಿಸಿದರೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲೂ PDO ಪರೀಕ್ಷೆಗೆ ಉಪಯುಕ್ತವಾಗುವ ಎಲ್ಲ ಶಾರ್ಟ್ಕಟ್ ನೋಟ್ಸ್ಗಳು ಇವ್ರ ಕಡೆ ಇರ್ತಾವೆ. ಯಾರಿಗಾದರೂ ಬೇಕಾತಂದ್ರೆ ತೆಗೆದುಕೊಳ್ಳಬೋದಾಗಿರ್ತದೆ, ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಇದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿ 2 ಶಾರ್ಟ್ಕಟ್ ನೋಟ್ಸ್ ಇರ್ತಾವೆ. ನೀವು ಕಡಿಮೆ ಸಮಯದಲ್ಲಿ ಎಲ್ಲ ನೋಟ್ಸನ್ನು ಕವರ್ ಮಾಡ್ಕೋಬೋದಂತ ನೋಟ್ಸ್ ಇವ್ರ ಕಡೆ ಇರ್ತಾವೆ. ಇಲ್ಲಿ ನೋಡ್ಕೋಬೋದು ನೀವು, ಸಂಪೂರ್ಣವಾದ ಇಲ್ಲಿ ಇರ್ತೈತಿ. ಪ್ರಬಂಧದವರೆಗೂ ಕೂಡ ಇರ್ತವೆ. ನೋಡಿರಿ ನೀವು, ಈ ರೀತಿ ಎಲ್ಲ ಪ್ರಬಂಧಗಳು ಇರ್ತವೆ. ಪತ್ರ ಬರೆಯೋದು ಇರ್ತದೆ. A to Z ಇದರಲ್ಲಿ ಎಲ್ಲ ಇರ್ತದೆ.
ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಾಗಿತ್ತಾ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.